ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ನಮ್ಮ ರಕ್ಷಕನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆನಂದವು, ಆರೋಗ್ಯವು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಅಂಶದ ಹೆಸರು ನಿಮ್ಮನ್ನು ಕುರಿತು ಚಿಂತಿಸುವ ಏಕೈಕ ದೇವರು ತಂದೆಯಾದ ಪರಮಾತ್ಮನು. ಪ್ರಿಯರಾದ ದೇವರ ಮಕ್ಕಳಿರ, ಗಮನಿಸಬೇಕು. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಲ್ಲಿ ಈ ಮಾತಿರುತ್ತೆ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಅಂದರೆ ನಮಗೋಸ್ಕರ ಚಿಂತಿಸುವಂಥ ದೇವರು. ಈ ಲೋಕದಲ್ಲಿ ಅನೇಕ ಮಂದಿ ಅರಸರು, ಒಡೆಯರು, ಪ್ರಭುಗಳು, ಚಕ್ರವರ್ತಿಗಳು, ಮೇಧಾವಿಗಳು, ಉನ್ನತರು, ವಿಜ್ಞಾನಿಗಳು ಅಂತೇಳಿ ಕರೆಯಲ್ಪಟ್ಟಿದ್ದಾರೆ. ಅನೇಕರು ಇವಾಗಲೂ ಕೂಡ ಕರೆಯಲ್ಪಡ್ತಾ ಇದ್ದಾರೆ. ಆದರೆ ಭೂಲೋಕದಲ್ಲಿ ಇದ್ದಂಥ ಸರ್ವಮಾನವರನ್ನು ಕುರಿತು, ಸರ್ವ ಭಕ್ತರನ್ನು ಕುರಿತು ಚಿಂತಿಸುವವರು ಯಾರಾದರೂ ಇದ್ದಾರಾ ಅಂತ ನೋಡುವಾಗ ಒಬ್ಬರೇ ಇದ್ದಾರೆ. ಅವರೇ ಸರ್ವ ಲೋಕವನ್ನು ಉಂಟು ಮಾಡಿರುವಂಥ ತಂದೆಯಾದ ಪರಮಾತ್ಮನು, ಮಹೋನ್ನತನು, ಸರ್ವಶಕ್ತನು. ಆತನು ಆತ್ಮಸ್ವರೂಪನು. ಆತನು ಲೋಕದಲ್ಲಿದ್ದಂಥ ಎಲ್ಲರಿಗೋಸ್ಕರ ಚಿಂತೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಭಕ್ತರಿದ್ದಾರೆ ಅಂತ ತಿಳ್ಕೊಳ್ಳಿ. ಭಕ್ತರಿಗೋಸ್ಕರ ಇನ್ನೂ ಹೆಚ್ಚಾಗಿ ದೇವರು ಚಿಂತೆ ಮಾಡ್ತಾರೆ. ಲೋಕದಲ್ಲಿದ್ದಂಥ ಎಲ್ಲ ಮಾನವರಿಗಾಗಿ ಪ್ರಿಯರಾದ ದೇವರ ಮಕ್ಕಳಿರ, ಮಳೆಯನ್ನು, ಬಿಸಿಲನ್ನು, ಗಾಳಿಯನ್ನು ಎಲ್ಲವನ್ನು ಕೂಡ ದೇವರು ಉಂಟು ಮಾಡಿ ಏನ್ರಿ ಈ ಪ್ರಕೃತಿಯಲ್ಲಿ ದೇವರು ಕೊಟ್ಟಿದ್ದಾನೆ. ಆದರೆ ಮನುಷ್ಯನು ದೇವರನ್ನು ಅರ್ಥ ಮಾಡಿಕೊಳ್ಳದೆ, ದೇವರ ಬಳಿಗೆ ಬಾರದೆ ಏನು ಮಾಡ್ತಾ ಇದ್ದಾನೆ, ಯಾವ ಆಲೋಚನೆಯಲ್ಲಿದ್ದಾನೆ ಅಂತ ನೋಡುವಾಗ ಮನುಷ್ಯನು ಲೋಕದ ಆಲೋಚನೆಯಲ್ಲಿದ್ದಾನೆ. ಮನುಷ್ಯನು ಇನ್ನೊಬ್ಬರನ್ನು ಕುರಿತು ಯೋಚನೆ ಮಾಡ್ತಾ ಇರ್ತಾನೆ, ಇನ್ನೊಬ್ಬರನ್ನು ಕುರಿತು ಚಿಂತೆ ಮಾಡ್ತಾ ಇರ್ತಾನೆ, ಮತ್ತೊಬ್ಬರನ್ನು ಕುರಿತು ಚಿಂತೆ ಮಾಡ್ತಾ ಇರ್ತಾನೆ. ಮತ್ತೊಬ್ಬರನ್ನು ಕುರಿತು ಯಾಕೆ ಚಿಂತೆ? ಯವ್ವನ ಕಾಲದಲ್ಲಿ ಇದ್ದಾಗ ಒಬ್ಬ ಹುಡುಗ ಹುಡುಗಿಯನ್ನು ಕುರಿತು ಬಹಳ ಚಿಂತೆ. ಕುಂತಾಗಲು, ನಿಂತಾಗಲು, ಪ್ರಯಾಣ ಮಾಡುವಾಗಲು ಯಾರನ್ನೋ ಪ್ರೀತಿಸಿರ್ತಾನೆ. ಪ್ರೀತಿಸಿರುವಂಥ ಹುಡುಗಿಗೋಸ್ಕರ ಬಹಳ ಚಿಂತೆ ಮಾಡ್ತಾ ಇರ್ತಾನೆ. ಕುಂತಾಗಲೂ ಚಿಂತೆ ಮಾಡ್ತಾನೆ, ನಿಂತಾಗಲೂ ಚಿಂತೆ ಮಾಡ್ತಾನೆ. ಯಾರನ್ನ ಮರ್ತಿದ್ದಾನೆ ಮನುಷ್ಯ? ಶರೀರವನ್ನು, ಆತ್ಮವನ್ನು, ಜೀವವನ್ನು ಕೊಟ್ಟಂಥ ತಂದೆಯಾದ ಪರಮಾತ್ಮನನ್ನು ಮರ್ತಿದ್ದಾನೆ. ನೋಡಿ, ಈ ಶರೀರ ಇದೆಯಲ್ಲ, ಯಾರು ಕೊಟ್ಟಿದ್ದಾರೆ? ದೇವರು ಕೊಟ್ಟಿದ್ದಾರೆ. ಒಳಗಡೆ ಆತ್ಮ ಯಾರ್ದು? ದೇವರದು. ಹೌದಲ್ವಾ? ಈ ಶರೀರ ದೇವ್ರು ಕೊಟ್ಟಿದ್ದು, ಜೀವ ದೇವ್ರು ಕೊಟ್ಟಿದ್ದು, ಓಕೆ, ಈ ಅವಯವಗಳು ಎಲ್ಲ ದೇವರು ಉಂಟು ಮಾಡಿದ್ದು. ಈ ಲೋಕದಲ್ಲಿ ಬದುಕೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದು, ಉಂಟು ಮಾಡಿದ್ದು ದೇವರು. ಅವರು ಎತ್ತ ತಂದೆ. ಆತನನ್ನು ಕುರಿತು ಅರ್ಥ ಮಾಡಿಕೊಳ್ಳದೆ, ಆತನನ್ನು ಕುರಿತು ವಿಚಾರ ಮಾಡದೆ ನಾವೇನು ಮಾಡ್ತಾ ಇದ್ದೀವಿ, ಎಲ್ಲಿದ್ದೀವಿ, ಯಾತಕ್ಕಾಗಿ ಚಿಂತೆ? ಹುಡುಗಿಗೋಸ್ಕರ ಹುಡುಗ ಚಿಂತೆ, ಹುಡುಗನಿಗೋಸ್ಕರ ಹುಡುಗಿ ಚಿಂತೆ. ಅಂದರೆ ಇಲ್ಲಿ ಒಬ್ರಿಗೋಸ್ಕರ ಒಬ್ಬರು ಚಿಂತೆ ಮಾಡ್ತಾ ಇರ್ತಾರೆ. ಅದಕ್ಕೇನೋ ಪ್ರೇಮ ಎಂದು, ಪ್ರೀತಿ ಎಂದು, ಬಹಳ ನಾನು ಪ್ರೀತಿ ಮಾಡ್ತಾ ಇದ್ದೀನಂತೇಳಿ, ಲವ್ ಮಾಡ್ತಾ ಇದ್ದೀನಂತೇಳಿ ಇಂಥ ಪದಗಳನ್ನು ಬಳಸ್ತಾ ಇರ್ತಾರೆ. ನೀನಂದರೆ ಬಹಳ ಇಷ್ಟ, ನಿನ್ನನ್ನು ನಾನು ಪ್ರೀತಿಸ್ತಾ ಇದ್ದೀನಿ, ನಿನ್ನನ್ನು ನಾನು ಲವ್ ಮಾಡ್ತಾ ಇದ್ದೀನಿ, ಕುಂತಾಗಲೂ ನೀನೇ, ನಿಂತಾಗಲೂ ನೀನೇ, ಮಲಗುವಾಗಲೂ ನೀನೇ ಅಂತೇಳಿ ಇವರ ಚಿಂತೆಯಲ್ಲಿ ಇವರು ಇರ್ತಾರೆ. ಕೊನೆಯದಾಗಿ ಏನಾಗ್ತಾ ಇದೆ? ಕೊನೆಯದಾಗಿ ಅಂದರೆ ಯವ್ವನ ಕಾಲದಲ್ಲಿ ಈ ರೀತಿ ಚಿಂತೆಯಲ್ಲಿದ್ದು ಸಮಯವನ್ನು, ಆರೋಗ್ಯವನ್ನು ಕಳೆದುಕೊಂಡು ಕೊನೆಯದಾಗಿ ಗತಿ ಏನು? ಸ್ವಲ್ಪ ದಿನ ಚಿಂತೆ ಮಾಡಿ ಈ ಕಡೆ ಆ ಕಡೆ ತಿರುಗಾಡಿ ದೇವರು ಕೊಟ್ಟಂಥ ಆಯುಷ್ಕಾಲವನ್ನು ಎಲ್ಲ ವ್ಯರ್ಥವಾಗಿ ಕಳೆದು ಕೊನೆಯದಾಗಿ ಏನಾಗಿದೆ ಪ್ರಿಯರೇ? ಹೇಳಿ ಒಂದು ಸಾರಿ. ಮಾನವ ಸಮಾಜವನ್ನು ಚಿಂತೆ ಮಾಡಿರುವುದರಿಂದ, ವ್ಯಸನ ಪಟ್ಟಿರುವುದರಿಂದ, ನೊಂದುಕೊಂಡಿರುವುದರಿಂದ, ಈ ಕಡೆ ಆ ಕಡೆ ತಿರುಗಾಡಿರುವುದರಿಂದ ಏನಾಗಿದೆ? ಏನು ಲಾಭ ಬಂದಿದೆ?
ಕೆಲವರೇನೋ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಇನ್ನು ಕೆಲವರೇನೋ ಹುಚ್ಚರಾಗಿದ್ದಾರೆ, ಮತ್ತು ಕೆಲವರೇನೋ ಈ ಕಡೆ ಆ ಕಡೆ ತಿರುಗಾಡ್ತಾ ಇರ್ತಾರೆ. ಕಾರಣ ಏನಂತ ನೋಡುವಾಗ, ನಾನು ಆ ಹುಡುಗಿನನ್ನು ಪ್ರೀತಿಸಿದೆ, ನಾನು ಈ ಹುಡುಗನನ್ನು ಪ್ರೀತಿಸಿದೆ, ನಾನು ಆಕೆಯನ್ನು ಪ್ರೀತಿಸಿದೆ, ನಾನು ಈತನನ್ನು ಪ್ರೀತಿಸಿದೆ, ಇದೆ. ತಂದೆ ತಾಯಿಗಳನ್ನು ಮರೆತು ಹೋಗ್ತಾರೆ, ಕುಟುಂಬವನ್ನು ಮರೆತು ಹೋಗ್ತಾರೆ, ಎಲ್ಲವನ್ನು ಮರೆತೋಗಿ ಹುಡುಗಿ ಹುಡುಗ ಈ ಧ್ಯಾನ. ಮತ್ತು ಕೆಲವರು ಏನು ಚಿಂತೆ ಮಾಡ್ತಾರೆ, ಹಣವನ್ನು ಹೇಗೆ ಕೂಡಿಟ್ಕೊಳ್ಬೇಕು, ಹಣವನ್ನು ಹೇಗೆ ಸಂಪಾದನೆ ಮಾಡಿಕೊಳ್ಬೇಕು, ಈ ಲೋಕದಲ್ಲಿ ಎಲ್ಲಿಗೆ ಹೋಗಲಿ, ನಾನು ಏನು ಮಾಡಲಿ, ಏನು ಮಾಡಿದ್ರೆ ನಾನು ಹಣವನ್ನು ಸಂಪಾದನೆ ಮಾಡ್ಕೊಳ್ತೀನಿ. ಜಾಗವನ್ನು ಸಂಪಾದನೆ ಮಾಡ್ಕೊಳ್ಬೇಕಾದ್ರೆ ನಾನು ಏನು ಮಾಡಿದ್ರೆ ಜಾಗವನ್ನು ಸಂಪಾದನೆ ಮಾಡ್ಕೊಳ್ತೀನಿ, ನಾನು ಏನು ಮಾಡಿದ್ರೆ ನಾನು ಉದ್ಯೋಗವನ್ನು ಸಂಪಾದನೆ ಮಾಡ್ಕೊಳ್ತೀನಿ ಅಂತೇಳಿ ಈ ರೀತಿ ಚಿಂತೆಯಲ್ಲಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಚಿಂತೆ ಇರಲಿ, ಆದರೆ ಅತಿ ಚಿಂತೆ ಇರಬಾರ್ದು. ದುರಾಸೆ ಇಟ್ಕೊಂಡು, ಏನೋ ಲೋಕದಲ್ಲಿ ವ್ಯಾಮೋಹ ಇಟ್ಕೊಂಡು ಅದಲ್ಲ. ನಾವು ಚಿಂತೆ ಮಾಡಿದ್ರೂ ಕೂಡ ಅದು ಕೂಡ ಇರಲಿ, ಹೆಚ್ಚಾಗಿ ದೇವ್ರ ಮೇಲೆ ಇರಬೇಕಲ್ಲ, ದೇವ್ರ ಮೇಲೆ ಆಲೋಚನೆ ಇರಬೇಕಲ್ಲ. ದೇವ್ರು ನೋಡುವಾಗ ನಮಗೋಸ್ಕರ ಚಿಂತೆ ಮಾಡ್ತಾ ಇದ್ದಾರೆ. ಯಾಕೆ ಚಿಂತೆ? ನಮ್ಮ ವಿಷಯದಲ್ಲಿ ದೇವ್ರಿಗೆ ಯಾಕೆ ಚಿಂತೆ? ಯಾಕೆ ಅಂದಾಗ, ದೇವರು ನಮ್ಮನ್ನು ಹೆತ್ತಿದ್ದಾರೆ, ನಾವು ದೇವರಿಗೆ ಮಕ್ಕಳು, ದೇವರಿಗೆ ಕುಮಾರ್ತೆಯರು, ದೇವರಿಗೆ ಕುಮಾರರು. ಆದ್ದರಿಂದ ನಮಗೋಸ್ಕರ ಎತ್ತ ತಂದೆಯಾದ ಸರ್ವೇಶ್ವರನು ಚಿಂತೆ ಮಾಡ್ತಾ ಇದ್ದಾನೆ. ಆದ್ದರಿಂದ ತಂದೆಯಾದ ದೇವರು ತನ್ನ ಪ್ರಿಯ ಕುಮಾರನ ಈ ಲೋಕಕ್ಕೆ ಕಳಿಸಿಕೊಟ್ಟು ರಕ್ಷಣೆ ಮಾರ್ಗವನ್ನು ಏರ್ಪಾటు ಮಾಡಿದ್ದಾರೆ. ಈ ರಕ್ಷಣೆ ಮಾರ್ಗ ಅಂದರೆ ಯೇಸು ಕ್ರಿಸ್ತರ ಮಾರ್ಗ ಇದೆ ನೋಡಿ, ಇದು ರಕ್ಷಣೆ ಮಾರ್ಗ. ಈ ರಕ್ಷಣೆ ಮಾರ್ಗದಲ್ಲಿ ಬರಬೇಕಾದರೆ ಮೊಟ್ಟ ಮೊದಲು ತಂದೆಯಾದ ದೇವರನ್ನು ತಿಳಿದುಕೊಂಡು, ಆಮೇಲೆ ಯೇಸು ಕ್ರಿಸ್ತರನ್ನು ತಿಳಿದುಕೊಂಡು, ಪವಿತ್ರಾತ್ಮನನ್ನು ತಿಳಿದುಕೊಂಡು, ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾಸ್ಥಾನ ಪಡೆದುಕೊಂಡು, ದೇವರ ಸಭೆಯಲ್ಲಿ ಸೇರಿ ಕೊನೆ ತನಕ ಭಕ್ತಿಯಿಂದ ನಡ್ಕೊಂಡಾಗ ನಿತ್ಯ ಜೀವ ಸಿಗುತ್ತೆ. ಇಲ್ಲದೆ ಹೋದರೆ ಈ ಲೋಕದಲ್ಲಿ ಆ ಕಡೆ ಈ ಕಡೆ ತಿರುಗಾಡಿ ಹಣದಗೋಸ್ಕರ, ಹೆಣ್ಣಿನಿಗೋಸ್ಕರ, ಉದ್ಯೋಗದಗೋಸ್ಕರ, ಅಧಿಕಾರಗೋಸ್ಕರ ಏನೋ ಸಂಪಾದನೆ ಮಾಡಿಕೊಂಡು, ಏನೋ ಕೂಡಿಟ್ಕೊಂಡು ಕೊನೆಯದಾಗಿ ಸತ್ತೋದರೆ ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗುತ್ತೆ. ಆ ಬೆಂಕಿಯ ಕೊಂಡವನ್ನು ತಪ್ಪಿಸ್ಕೊಳ್ಬೇಕಾದ್ರೆ ದೇವರನ್ನ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಆತನಿಗೋಸ್ಕರ ಬದುಕಿದಾಗ, ಪ್ರಿಯರಾದ ದೇವರ ಮಕ್ಕಳಿರ, ದೇವರು ಪರಲೋಕವನ್ನು ಕೊಡ್ತಾರೆ, ನಿತ್ಯ ಜೀವವನ್ನು ಕೊಡ್ತಾರೆ. ಅದಕ್ಕಾಗಿ ದೇವರು ಚಿಂತೆ ಮಾಡ್ತಾ ಇದ್ದಾರೆ. ದೇವರು ನಮಗೋಸ್ಕರ ಚಿಂತೆ. ಇನ್ನೊಂದು ವಿಷಯ ಏನಪ್ಪ ಅಂತ ನೋಡುವಾಗ, ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಅಂತೇಳಿ ಹುಡುಕ್ತಾ ಇದ್ದಾನೆ. ಲೋಕದಲ್ಲಿ ಇದ್ದವರನ್ನು ಎಲ್ಲರನ್ನು ಕೂಡ ಒಳಪಡಿಸ್ಕೊಂಡಿದ್ದಾನೆ. ಕೊನೆಯದಾಗಿ ಭಕ್ತರು ಕೂಡ ಮೋಸ ಹೋಗ್ತಾರೇನಂತ ಹೇಳಿ ಭಕ್ತರನ್ನು ಕುರಿತು ಚಿಂತೆ ಮಾಡ್ತಾ ಇದ್ದಾನೆ ದೇವರು. ಅಂದರೆ ನಿಮ್ಮನ್ನು ಕುರಿತು ದೇವರಿಗೆ ಚಿಂತೆ, ನನ್ನನ್ನು ಕುರಿತು ದೇವರಿಗೆ ಚಿಂತೆ. ಪ್ರಿಯರಾದ ದೇವರ ಮಕ್ಕಳಿರ, ನಮಗೋಸ್ಕರ ಚಿಂತೆ ಮಾಡುವ ಏಕೈಕ ತಂದೆ ಮಹಾಶಕ್ತನಾದ ದೇವರು, ಮಹೋನ್ನತನಾದ ದೇವರು, ಪರಮಾತ್ಮನು, ಉನ್ನತನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ತಂದೆ. ಆತನು ಕರೀತಾ ಇದ್ದಾನೆ, ಆತನು ನಮಗೋಸ್ಕರ ಚಿಂತೆ ಮಾಡ್ತಾ ಇದ್ದಾನೆ. ಬನ್ನಿ ಮಕ್ಕಳಿರ, ನನ್ನ ಬಳಿಗೆ ಬನ್ನಿ ಮಕ್ಕಳಿರ, ನನ್ನ ಮಾತನ್ನು ಕೇಳಿ ವಿಧೇಯರಾಗಿ ಭಯ ಭಕ್ತಿಯಿಂದ ನಡೆದುಕೊಡ್ರಿ ಅಂತೇಳಿ ತಂದೆಯಾದ ದೇವರು ಹೇಳುವಂಥ ಮಾತು. ಅದಕ್ಕೆ ಪ್ರಿಯರೇ, ದೇವರ ಮಾತನ್ನು ಕೇಳೋಣ, ವಿಧೇಯರಾಗೋಣ, ಭಯ ಭಕ್ತಿಯಿಂದ ಜೀವಿಸೋಣ, ನಿತ್ಯ ಜೀವವನ್ನು ಪಡೆದುಕೊಳ್ಳೋಣ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ನೇರ ಪ್ರಸಾರವನ್ನು ವೀಕ್ಷಿಸುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ, ನೆಮ್ಮದಿ, ಶಾಂತಿ, ಸಮಾಧಾನವನ್ನು, ಆರೋಗ್ಯವನ್ನು ದಯಪಾಲಿಸಿ. ಅನೇಕರು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಅನೇಕರು ತಿಳಿದುಕೊಳ್ಳುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.